ಕೆಲಸವಿದ್ದರು ಈ ಒಂದು ದಿನದ ಕೆಲಸವನ್ನು ಬದಿಗೊತ್ತಿ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಗೆ ನಿಂತು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗುತ್ತದೆ. ಇದು ಬೇರೆಯವರಿಗಾಗಿ ಅಲ್ಲ, ನಮಗಾಗಿ, ನಮ್ಮವರಿಗಾಗಿ. ಬನ್ನಿ, ಮಾತುಕತೆಯಿಂದ ಎಷ್ಟಕ್ಕೆ ಹೊರಗಿನ ಹೋಟೆಲ್, ಅಂಗಡಿ, ವ್ಯವಹಾರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ. ಇದು ಬರುವಂತಹ ಡಿಸೆಂಬರ್ 31ರಂದು ಸಂಸ್ಥಾನ ಟೋಲ್ಬಳಿ ಆಗಮಿಸಿ ಇದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಈಗ ವಾಣಿಜ್ಯ ವಾಹನಕ್ಕೆ ಟೋಲ್ ಶುಲ್ಕ ವಿಧಿಸಿರುವ ಹೋಟೆಲ್ ಮುಂದೊಂದು ದಿನ ಖಾಸಗಿ ವಾಹನಗಳಿಗೂ ಕೂಡ ಟೋಲ್ ವಸೂಲಾತಿ ಪ್ರಾರಂಭಿಸಿದ್ದಾರೆ. ನೀವು ಕೊಡುವ ಈ ಒಂದು ದಿನದ ಸಮಯ ಮುಂದೆ ಶಾಶ್ವತವಾಗಿ ನಮ್ಮ ಮೇಲೆ ಬೀಳುವ ಟೋಲ್ ಶುಲ್ಕದ ಹೊರೆಯನ್ನು ತಪ್ಪಿಸುತ್ತದೆ. ಏನೇ ಅಗತ್ಯ ಕೆಲಸವಿದ್ದರೂ ಈ ಒಂದು ದಿನದ ಕೆಲಸವನ್ನು ಬದಿಗೊತ್ತಿ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗುತ್ತದೆ. ಇದು ಬೇರೆಯವರಿಗಾಗಿ ಅಲ್ಲ, ನಮಗಾಗಿ, ನಮ್ಮವರಿಗಾಗಿ. ಬನ್ನಿ, ಮಾತುಕತೆಯಿಂದ ಎಚ್ಚೆತ್ತವರೆಗಿನ ಹೋಟೆಲ್, ಅಂಗಡಿ, ವ್ಯವಹಾರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ. ಇದು ಬರುವಂತಹ ಡಿಸೆಂಬರ್ 31ರಂದು ಸಂಸ್ಥಾನ ಟೋಲ್ಬಳಿ ಆಗಮಿಸಿ ಇದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸ್ಥಾಪನೆಯ ಪ್ರಕಟಣೆ. ಬನ್ನಿ, ಇದು ಬರುವಂತಹ ಡಿಸೆಂಬರ್ 31ರಂದು ಬೆಳಿಗ್ಗೆ 9:30ಕ್ಕೆ ಸರಿಯಾಗಿ ಸಂಸ್ಥಾನ ಟೋಲ್ಬಳಿ ನಾವೆಲ್ಲರೂ ಕೂಡ ಪ್ರತಿಭಟಿಸೋಣ. ನೀವು ಕೊಡುವ ಈ ಒಂದು ದಿನದ ಸಮಯ ಮುಂದೆ ಶಾಶ್ವತವಾಗಿ ನಮ್ಮ ಮೇಲೆ ಬೀಳುವ ಟೋಲ್ ಶುಲ್ಕದ ಹೊರೆಯನ್ನು ತಪ್ಪಿಸುತ್ತದೆ. ಏನೇ ಅಗತ್ಯ ಕೆಲಸವಿದ್ದರೂ ಈ ಒಂದು ದಿನದ ಕೆಲಸವನ್ನು ಬದಿಗೊತ್ತಿ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗುತ್ತದೆ. ಇದು ಬೇರೆಯವರಿಗಾಗಿ ಅಲ್ಲ, ನಮಗಾಗಿ, ನಮ್ಮವರಿಗಾಗಿ. ಇದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸ್ಥಾಪನೆಯ ಪ್ರಕಟಣೆ. ಆತ್ಮೀಯ ಸಾರ್ವಜನಿಕ ಬಂಧುಗಳೇ, ಕೆಕೆಆರ್ ಟೋಲ್ ಕಂಪನಿ ವಿರುದ್ಧ ಮತ್ತೊಮ್ಮೆ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ. ಇದು ಬರುವಂತಹ ಡಿಸೆಂಬರ್ 31ರಂದು ಸ್ಥಳೀಯ ಹಳದಿ ಬೋರ್ಡ್ ವಾಣಿಜ್ಯ ವಾಹನಗಳಿಗೆ ಕೆಕೆಆರ್ ಟೋಲ್ ಕಂಪನಿಯವರು ಹಾಗೂ ಜಿಲ್ಲಾಡಳಿತ ಸೇರಿ ಟೋಲ್ ಶುಲ್ಕವನ್ನು ಸಂಗ್ರಹಿಸುವ ಬಗ್ಗೆ ನಿರ್ಧರಿಸಿರುತ್ತಾರೆ. ಆದುದರಿಂದ ಟೋಲ್ ಕಂಪನಿಯ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾದ ಸಮಯ ಬಂದಿದೆ. ವಾಣಿಜ್ಯ ವಾಹನಕ್ಕೆ ಟೋಲ್ ಶುಲ್ಕ ವಿಧಿಸಿದರೆ ಅದರ ಹೊರೆ ಗ್ರಾಹಕರ ಮೇಲೆ ಬೀಳುತ್ತದೆ. ಈಗ ವಾಣಿಜ್ಯ ವಾಹನಕ್ಕೆ ಟೋಲ್ ಶುಲ್ಕ ವಿಧಿಸಲು ಹೊರಟವರು ಮುಂದೊಂದು ದಿನ ಖಾಸಗಿ ವಾಹನಗಳಿಗೂ ಕೂಡ ಟೋಲ್ ವಸೂಲಾತಿ ಪ್ರಾರಂಭಿಸುತ್ತಾರೆ. ನೀವು ಕೊಡುವ ಈ ಒಂದು ದಿನದ ಸಮಯ ಮುಂದೆ ಶಾಶ್ವತವಾಗಿ ನಮ್ಮ ಮೇಲೆ ಬೀಳುವ ಟೋಲ್ ಶುಲ್ಕದ ಹೊರೆಯನ್ನು ತಪ್ಪಿಸುತ್ತದೆ. ಏನೇ ಅಗತ್ಯ ಕೆಲಸವಿದ್ದರೂ ಈ ಒಂದು ದಿನದ ಕೆಲಸವನ್ನು ಬದಿಗೊತ್ತಿ ಈ ಪ್ರತಿಭಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗುತ್ತದೆ. ಇದು ಬೇರೆಯವರಿಗಾಗಿ ಅಲ್ಲ, ನಮಗಾಗಿ, ನಮ್ಮವರಿಗಾಗಿ. ಬನ್ನಿ, ಮಾತುಕತೆಯಿಂದ ಎಚ್ಚೆತ್ತವರೆಗಿನ ಹೋಟೆಲ್, ಅಂಗಡಿ, ವ್ಯವಹಾರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ. ಇದು ಬರುವಂತಹ ಡಿಸೆಂಬರ್ 31ರಂದು ಸಂಸ್ಥಾನ ಟೋಲ್ಬಳಿ ಆಗಮಿಸಿ ಇದು ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಸ್ಥಾಪನೆಯ ಪ್ರಕಟಣೆ. ಬನ್ನಿ, ಇದು ಬರುವಂತಹ ಡಿಸೆಂಬರ್ 31ರಂದು ಬೆಳಿಗ್ಗೆ 9. ಎಲ್ರಿಗೂ ನಮಸ್ಕಾರ. ನಾಳೆ ಬರುವ ಡಿಸೆಂಬರ್ 31ನೇ ತಾರೀಕು ಬೆಳಗ್ಗೆ 9:30ಕ್ಕೆ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಉಡುಪಿ ಜಿಲ್ಲೆ ಇಲ್ಲಿಯ ಟೋಲ್ನ ವಿಚಾರವಾಗಿ ಪದೇ ಪದೇ ಪ್ರತಿಭಟಿಸುವಂಥ ಒಂದು ಹಣೆ ಬರಹ ನಮ್ಮ ಉಡುಪಿ ಜಿಲ್ಲೆಯ ನಾಗರಿಕರಿಗೆ ಬಂದೊದಗಿದೆ. ಇದುವರೆಗೆ ಹಲವು ಬಾರಿ ಪ್ರತಿಭಟನೆ ಮಾಡಿದ್ದೇವೆ. ಹಾಗೆ ನಾಳೆ ಬೆಳಿಗ್ಗೆ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ನಮ್ಮೊಂದಿಗೆ ಸಹಕರಿಸಿ, ಟೋಲ್ ಸಮಿತಿಯನ್ನು ಸಹಕರಿಸಿ ಅನ್ನುವ ಕರೆಯನ್ನು ಕೂಡ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಲವು ದಿನಗಳಿಂದ ತಿಳಿಸ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ನಮ್ಮೊಂದಿಗೆ ಸಹಕರಿಸಿ. ಹಾಗೆ ಬೆಳಿಗ್ಗೆ 8:30ಕ್ಕೆ ಸರಿಯಾಗಿ ಕೋಟದಿಂದ 2 ಶವಗಳನ್ನು ಹಿಡಿದು ಶಾಸನ ಟೋಲ್ಗೇಟ್ನ ತನಕ ಎಲ್ಲ ಸದಸ್ಯರು ಟೋಲ್ಗೇಟ್ನ ವಿರುದ್ಧವಾಗಿ ಪ್ರತಿಭಟಿಸುವ ಪ್ರತಿಯೊಬ್ಬ ಕಾರ್ಯಕರ್ತರು ನಾಳೆ ನಮ್ಮೊಂದಿಗೆ ಬಂದು ಆ ಒಂದು ಪಾದಯಾತ್ರೆಯಲ್ಲಿ ಕೈ ಜೋಡಿಸಿ ಅಲ್ಲಿಂದಲೇ ಸೀದಾ ನೇರವಾಗಿ ಟೋಲ್ಗೇಟ್ನಲ್ಲಿ ನಡೆಯುತ್ತಿರುವಂತಹ ಒಂದು ಪ್ರತಿಭಟನೆಯಲ್ಲೂ ಅವರ ಜೊತೆಯಲ್ಲೇ ನಾವು ಪಾಲ್ಗೊಂಡು ಸಂಜೆ ತನಕ ಆಗಲಿ ಹಾಗೆ ಮುಂದುವರೆದ ದಿನಗಳಾಗಲಿ ಪ್ರತಿಭಟಿಸುವಂತೆ ಎಲ್ಲರಿಗೂ ಮೊದಲೇ ತಿಳಿಸಿರುತ್ತೇವೆ. ನಾಳೆ ಎಲ್ಲರೂ ಕೂಡ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ನಾಳೆ ನಡೆಯುವ ರಾಷ್ಟ್ರೀಯ ಹೆದ್ದಾರಿ ಜಾಗೃತಿ ಸಮಿತಿ ಶಾಸನ
ಇದರ ವತಿಯಿಂದ ನಡೀತಾ ಇರತಕ್ಕಂಥ ಟೋಲ್ಗೇಟ್ನ ಶುಲ್ಕದ ವಿರುದ್ಧವಾದ ಹೋರಾಟ ಏನು ಕೋಟೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವರು ಇಲ್ಲಿ ಲೋಕಲ್ ವ್ಯಾಪ್ತಿಯವರಿಗೂ ಸಹ ಟೋಲನ್ನು ಪಡೀಲಿಕ್ಕೆ ಏನು ಶುರು ಮಾಡಿದ್ದಾರೆ, ಅದರ ವಿರುದ್ಧವಾಗಿ ತೀವ್ರವಾದ ಹೋರಾಟವನ್ನು ನಾಳೆ ಬಂದ್ ಮುಖೇನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಕೋಟೆ ಗಾಣಿಗೆ ಯುವ ಸಂಘಟನೆಯ ಗೌರವಾಧ್ಯಕ್ಷರಾದಂಥ ನಾನು ಹಾಗೂ ಅಧ್ಯಕ್ಷರಾದಂಥ ಗಿರೀಶ್ ಗಾಣಿಗರು ಹಾಗೂ ಎಲ್ಲ ಸಂಘಟನೆಯ ಕಾರ್ಯಕಾರಿ ಮಂಡಳಿಯವರು ಹಾಗೂ ಗೌರವ ಸಲಹೆಗಾರರಾದಂಥ ನಾಗರಾಜ್ ಗಾಣಿಗರು, ಸೇವದಿ ಸುರೇಶ್ ಗಾಣಿಗರು, ದಿನೇಶ್ ಗಾಣಿಗರು, ಮತ್ತು ನಮ್ಮ ರಾಜೇಶ್ ಗಾಣಿಗರು, ಮತ್ತು ನಮ್ಮ ಸುರೇಂದ್ರ ಗಾಣಿಗರು ಹಾಗೂ ಎಲ್ಲ ಮುಖಂಡರುಗಳು ಗಾಣಿಗೆ ಯುವ ಸಂಘಟನೆ ಪರವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಈ ಮೂಲಕ ನಾವು ಸಂಪೂರ್ಣವಾದ ಬೆಂಬಲವನ್ನು ಈ ಹೋರಾಟ ಸಮಿತಿಯವರಿಗೆ ನೀಡ್ತೇವೆ. ನಾವೆಲ್ಲರೂ ನಾಳೆ ಈ ಹೋರಾಟದಲ್ಲಿ ಪಾಲ್ಗೊಳ್ತೇವೆ ಅಂತೇಳಿ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ.